ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿ ನಾವು ಲಾಭವನ್ನು ಪಡಿಬೇಕು ಎನ್ನುವಂಥ ಏನು ಗಮನಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸುದ್ದಿಯನ್ನು ನೀವು ಗಮನಿಸಬೇಕು. ಯಾಕಂತಂದರೆ ನಿಮಗಾಗಿಯೇ ಈ ಒಂದು ಸುದ್ದಿ ಬಂದಿರುವಂಥದ್ದು. ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇರ್ತಾರೆ, ನಾವು ಅತಿ ಹೆಚ್ಚಾಗಿ ಲಾಭವನ್ನು ಗಳಿಸಬೇಕು, ಶೇರ್ಗಳನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಕೆಲವರಿಗೆ ಒಂದು ಉತ್ತಮವಾದ ನಾಲೆಡ್ಜ್ ಇರುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಗೊತ್ತಿರುತ್ತೆ. ಅವರು ಕೂಡ ಒಂದು ಏನದು ಶೇರ್ಗಳನ್ನು ತೆಗೆದುಕೊಂಡು ಒಂದು ಮಾರುಕಟ್ಟೆಯಲ್ಲಿ ಅಂದರೆ ಶೇರ್ ಮಾರ್ಕೆಟಲ್ಲಿ ನಾವು ಲಾಭವನ್ನು ಪಡಿಬೇಕಂತ ಹೋಗ್ತಾ ಇರ್ತಾರೆ. ಹೀಗಾಗಿ ಈ ಒಂದು ಶೇರ್ ಮಾರ್ಕೆಟ್ ಏನಿದೆ ಇದು ಪ್ರತಿದಿನ ಕೂಡ ಏರಿಳಿತವನ್ನು ಕಾಣ್ತಾ ಇರುತ್ತೆ. ಕೆಲವೊಮ್ಮೆ ಏರಿಕೆ ಆದರೆ ಕೆಲವೊಮ್ಮೆ ಭಾರಿ ಮಟ್ಟದಲ್ಲಿ ಇಳಿಕೆಯನ್ನು ಕಂಡುಬಿಡುತ್ತೆ. ಇದೇ ರೀತಿಯಾಗಿ ಈಗ ಒಂದು ವಿಷಯ ಬಂದಿರುವಂಥದ್ದು, ಒಂದೇ ದಿನದಲ್ಲಿ 12 ಕೋಟಿ ರೂಪಾಯಿ ಲಾಸ್ ಆಗಿದೆ ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ. ಡಾಲರ್ ಎದುರು ಈಗ ರೂಪಾಯಿ ಮೌಲ್ಯ ಭಾರಿ ಕುಸಿತಕ್ಕೆ ಕಾರಣವಾಗಿದೆ. FFI ಅಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಂದ ಈಗ ದಾಖಲೆ ಮಟ್ಟದಲ್ಲಿ ಈಕ್ವಿಟಿಗಳ ಮಾರಾಟ ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಏನಾಗಿತ್ತು ಅಂದರೆ ಸೋಮವಾರ ಷೇರುಪೇಟೆ ತಲ್ಲಣಿಸಿ ಹೋಗಿತ್ತು. ಅಲ್ಲಿ ಭಾರಿ ಇಳಿಕೆಯನ್ನು ಕೂಡ ಕಂಡಿತ್ತು. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಮುಂಬೈ ಷೇರುಪೇಟೆ ಸೂಚ್ಯಾಂಕ ಸೆನ್ಸೆಕ್ಸ್ ಏನಿದೆ 1048.90 ಅಂಕ ಕುಸಿದಿದ್ದು 76,330.01ಕ್ಕೆ ವಹಿವಾಟು ಕುಸಿತವನ್ನು ಕಂಡಿತ್ತು. ಇನ್ನು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಾಂಕ ನಿಫ್ಟಿ 3,450.55ಕ್ಕೆ ಇಳಿಕೆಯಾಗಿದೆ. ಇದರಿಂದ 76,249.72ರಲ್ಲಿ ಸ್ಥಿರತೆಯನ್ನು ಎಂದು ಕಂಡುಕೊಂಡಿತ್ತು. ಇನ್ನು ಸತತ 4 ದಿನಗಳಿಂದ ಕೂಡ ಈ ಒಂದು ಶೇರ್ ಮಾರ್ಕೆಟಲ್ಲಿ ಇಳಿಕೆಯೇ ಕಂಡು ಬರ್ತಾ ಇದೆ. ಇಳಿಕೆಯ ಹಾದಿಯಲ್ಲಿನೇ ಸಾಗ್ತಾ ಇರುವಂಥದ್ದು ಗಮನಾರ್ಹವಾಗಿರುವಂಥದ್ದು. ಯಾಕಂತಂದರೆ ಒಂದಿನ ಇಳಿಕೆ ಆದರೆ ಒಂದಿನ ಏರಿಕೆ ಆಗ್ತಾ ಇತ್ತು. ಆದರೆ ಈಗ ಏನಾಗಿದೆ ಅಂತಂದರೆ 4 ದಿನಗಳಿಂದ ಇಳಿಕೆಯನ್ನೇ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಝೊಮ್ಯಾಟೊ ಶೇರ್ಗಳು 7% ಕುಸಿದ್ವು. ಇದರೊಂದಿಗೆ ಪವರ್ ಗ್ರಿಡ್, ಅದಾನಿ ಪೋರ್ಟ್ಸ್, ಟಾಟಾ ಸ್ಟೀಲ್, NTPC, ಟಾಟಾ ಮೋಟಾರ್ಸ್, ಟೆಕ್ ಮಹೇಂದ್ರ ಅಂಡ್ ಮಹೇಂದ್ರ ಮತ್ತು ಏಷ್ಯನ್ ಪೇಂಟ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ಗಳು ಏನಿದೆ ಇದರ ಒಂದು ಶೇರ್ಗಳು ಭಾರಿ ನಷ್ಟವನ್ನು ಅನುಭವಿಸಿದ್ವು ಶೇರ್ ಮಾರ್ಕೆಟ್ನಲ್ಲಿ. ಇದರಿಂದ ಈಗ ಒಂದೇ ದಿನದಲ್ಲಿ ಹೂಡಿಕೆದಾರರಿಗೆ 12 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದರಿಂದ ಶೇರ್ ಮಾರ್ಕೆಟ್ನಲ್ಲಿ ಯಾರೆಲ್ಲ ಏನು ಹೂಡಿಕೆ ಮಾಡಿದ್ರೋ ಅವರಲ್ಲಿ ಕೂಡ ಒಂದು ಆತಂಕ ಎದುರಾಗ್ತಾ ಇದೆ. ಯಾಕಂತಂದರೆ ಈ ರೀತಿಯಾಗಿ 4 ದಿನಗಳಿಂದನೂ ಈ ಒಂದು ಶೇರ್ ಮಾರ್ಕೆಟ್ ಇಳಿಕೆಯನ್ನು ಕಾಣ್ತಾ ಇದೆಯಲ್ಲ ಅಂತ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರೊಂದಿಗೆ ಈಗ ಕೆಲವೊಂದು ಬರೀ ಇಳಿಕೆಯಲ್ಲಿನೇ ಇದೆಯಾ, ಯಾವ ಶೇರ್ಗಳು ಕೂಡ ಏರಿಕೆ ಆಗಿಲ್ವಾ, ಲಾಭದಲ್ಲಿ ಇಲ್ವಾ ಅಂತ ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಸ್ ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್ ಅನ್ನುವಂಥದ್ದೇನಿದೆ ಮತ್ತು TCS, ಇಂಡಸ್ ಇಂಡ್ ಬ್ಯಾಂಕ್ ಏನಿದೆ ಈ ಒಂದು ಶೇರ್ಗಳು ಮಾತ್ರ ಲಾಭದಲ್ಲಿ ಇರುವಂಥದ್ದು. ಈ ಶೇರ್ಗಳು ಲಾಭವನ್ನು ಗಳಿಸಿದೆ ಶೇರ್ ಮಾರ್ಕೆಟಲ್ಲಿ. ಇದರಿಂದಾಗಿ ಒಂದು ದಿನದ ವಹಿವಾಟಿನಲ್ಲಿ ರೂಪಾಯಿ ಮೌಲ್ಯ 58 ಪೈಸೆ ಕುಸಿದಿದ್ದು 2 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ದಾಖಲೆ ಮಟ್ಟದಲ್ಲಿ ಇಳಿಕೆಯನ್ನು ಕಂಡಿರುವಂಥದ್ದು. ಈಗ ಸದ್ಯ ಡಾಲರ್ ಮೌಲ್ಯ $1ಗೆ 86 ಅಂದರೆ $1ಗೆ 86.62 ರೂಪಾಯಿ ಇದೆ. ಕಳೆದ ವರ್ಷ ಅಂದರೆ 2024 ಡಿಸೆಂಬರ್ ತಿಂಗಳಿನಲ್ಲಿ ಇದೇ ಒಂದು ಡಾಲರ್ ಮೌಲ್ಯ ಅಂದರೆ $1ಗೆ ರೂಪಾಯಿ ಮೌಲ್ಯ ಎಷ್ಟಾಗಿತ್ತು ಅಂತಂದರೆ 85.52 ಪೈಸೆ $1ಗೆ ಇದ್ದಿತ್ತು. ಇದರಿಂದ ಈಗ ಏನಾಗಿದೆ ಅಂದರೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾನೇ ಇದೆ. ಕಳೆದ 2 ವಾರದಲ್ಲಿ $1ಗಿಂತ ಹೆಚ್ಚು ಕುಸಿತವನ್ನು ಕಂಡಿರುವಂಥದ್ದು ರೂಪಾಯಿ ಡಾಲರ್ ಮುಂದೆ. ಹೀಗಾಗಿ ಶೇರ್ ಮಾರುಕಟ್ಟೆಯಲ್ಲಿ ಯಾರೆಲ್ಲ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ, ಶೇರ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರು ಒಂದು ಸ್ವಲ್ಪ ಗಮನಿಸಬೇಕು ಯಾವ ರೀತಿಯಾಗಿ ಈ ಒಂದು ಶೇರ್ ಮಾರ್ಕೆಟಲ್ಲಿ ಬದಲಾವಣೆಗಳು ಆಗ್ತಾ ಇದೆ, ಯಾವ ಕಾರಣದಿಂದಾಗಿ ಇಳಿಕೆ ಏರಿಕೆ ಕಾಣ್ತಾ ಇದೆ ಎನ್ನುವಂಥದ್ದನ್ನು ಕೂಡ ಗಮನಿಸಿ ನಿಮ್ಮ ಹಣವನ್ನು ನೀವು ತೆಗೆದುಕೊಳ್ಳುವ ಶೇರ್ಗಳನ್ನು ಎಲ್ಲಿ ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ವಹಿವಾಟುಗಳನ್ನು ಮಾಡಿ ಎನ್ನುವಂತಹ ಒಂದು ಮಾಹಿತಿ ಇರುವಂಥದ್ದು.